ಹಲೋ ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಒಂದು ಸಾಂಬಾರು ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಇದಕ್ಕೆ ಮುದ್ದೆ ಅನ್ನ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ಈ ಬಸ್ಸಾರು. ಹಾಗಾಗಿ ನೀವು ಎಲ್ಲರ ಮನೆಯಲ್ಲೂ ಬಸ್ಸಾರನ್ನು ಮಾಡ್ತಾರೆ, ಒಬ್ಬೊಬ್ಬರದೊಂಥರ ಬಸ್ಸಾರು ಮಾಡ್ತಾರೆ. ನಾನು ಕೂಡ ಮಾಡ್ತೀನಿ. ನಾನು ಒಂದು 3-4 ವೆರೈಟಿನಲ್ಲಿ ಬಸ್ಸಾರನ್ನು ಮಾಡ್ತೀನಿ. ಇದರಲ್ಲಿ ಒಂಥರದ ಬಸ್ಸಾರನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ದೊಡ್ಡ ಕಟ್ಟು ಅಷ್ಟು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಕಟ್ಟು. ಇದನ್ನು ಚೆನ್ನಾಗಿ ನೀರಲ್ಲಿ ಒಂದು 2-3 ಸರಿ ವಾಶ್ ಮಾಡ್ಕೋಬೇಕು. ಕಟ್ ಮಾಡೋದಕ್ಕಿಂತ ಮುಂಚೆ ಅದನ್ನು ವಾಶ್ ಮಾಡ್ಕೊಬೇಕು, ಇಲ್ಲಾಂದರೆ ಮಣ್ಣು ಜಾಸ್ತಿ ಇರುತ್ತೆ. ಹಾಗಾಗಿ ಆಮೇಲೆ ನಾನು ಕುಕ್ಕರಿಗೆ 1-2 ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊಂಡು ನೀರನ್ನು ಹಾಕಿ 1-2 ಸತಿ ತೊಗರಿಬೇಳೆನ ತೊಳ್ಕೊಬೇಕು. ತೊಳ್ಕೊಂಡಾದ ನಂತರ ತೊಳೆದಿರೋಂಥ ತೊಗರಿಬೇಳೆಗೆ ನಾನು ಚಿಕ್ಕದಾಗಿ ಹೆಚ್ಚಿರೋಂಥ ಸಬ್ಸಿಗೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಮೊದಲೇ ತೊಳ್ಕೊಂಡು ಆಮೇಲೆ ಹೆಚ್ಕೊಬೇಕು, ಯಾಕಂದರೆ ಮಣ್ಣು ಜಾಸ್ತಿ ಹೆಚ್ಚಿದ ಮೇಲೆ ತೊಳೆಯೋಕೆ ಮಣ್ಣು ಬಿಡೋದಿಲ್ಲ. ಹಾಗಾಗಿ ನಾನು ಹೆಚ್ಚಿ ಅದನ್ನು ಕುಕ್ಕರಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬಿಟ್ಟು ನಿಮ್ಗೆ ಎಷ್ಟು ಬೇಕು, ಎಷ್ಟು ಜನಕ್ಕೆ ಮಾಡ್ತೀರ ಅಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನೇ ಬೇಯೋದಕ್ಕೆ ಇಟ್ಬಿಡೋಣ. ಅದು ಬೇಯೋಷ್ಟರಲ್ಲಿ ನಾನು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಒಂದು ಅರ್ಧ ಸ್ಪೂನ್ ಅರ್ಧ ಸ್ಪೂನು ಮೆಣಸು, ಒಂದು ಅರ್ಧ ಸ್ಪೂನು ಜೀರಿಗೆ, ಇದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ. ಹುರಿದಿರೋ ಅಂಥದ್ದನ್ನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಈಗ ಇಲ್ಲಿ ಬೇಯಕ್ಕೆ ಇಟ್ಟಿರೋಂಥ ಸೊಪ್ಪು ತೊಗರಿಬೇಳೆ ಎಲ್ಲ ಬೆಂದಿದೆ. ಲಿಡ್ಡನ್ನು ಓಪನ್ ಮಾಡಿ ಇದರಲ್ಲಿ ಬೆಂದಿರೋಂಥ ತೊಗರಿಬೇಳೆನ ತಗೋತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದಕ್ಕೆ ಬರೀ ತೊಗರಿಬೇಳೆ ಮಾತ್ರ ಹಾಕೋತಾ ಇದ್ದೀನಿ ನಾನು. ಇದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆದಮೇಲೆ ಇದಕ್ಕೆ ಸೊಪ್ಪನ್ನು ಸೇರಿಸಲ್ಲ. ಕೆಲವರು ಸೊಪ್ಪು ಹಾಕ್ತಾರೆ, ನಾನು ಸೊಪ್ಪು ಹಾಕಲ್ಲ. ತೊಗರಿಬೇಳೆ, ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಸುಲಿದಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸೇರಿಸ್ಕೊಬೇಕು. ಆಮೇಲೆ ಇಲ್ಲಿ ನಾನು ಬೇಳೆ ಸೊಪ್ಪು ಮತ್ತು ಕಟ್ಟನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸಪ್ರೇಟ್ ಮಾಡಿಕೊಂಡು ಈ ಸೊಪ್ಪಿಗೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಒಗ್ಗರಣೆ ಮಾಡೋದಕ್ಕೆ. ಈಗ ಸಪ್ರೇಟ್ ಕಟ್ಟು ತೆಗ್ದಿದ್ದೀನಲ್ಲ, ಆ ಕಟ್ಟನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಕೊಂಬರಬೇಕು. ರುಬ್ಕೊಂಬರೋಷ್ಟರಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನು ಸಾಸಿವೆ, ಉದ್ದಗೆ ಹೆಚ್ಚಿರೋಂಥ ಈರುಳ್ಳಿ, ಒಂದು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದನ್ನು ಒಗ್ಗರಣೆ ಮಾಡ್ಕೊಂಡು ಒಂದು ಇದು ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೆ ಈ ಥರ ಒಗ್ಗರಣೆ ಮಾಡ್ಕೊಬೇಕು. ಈಗೆಲ್ಲ ಚೆನ್ನಾಗಿ ಒಗ್ಗರಣೆ ಆಗಿದೆ. ಅದರಲ್ಲಿ ಸ್ವಲ್ಪ ಒಗ್ಗರಣೆನ ತೆಗೆದು ನಾನು ಇಲ್ಲಿ ಸೊಪ್ಪಿಂದು ಕಟ್ಟಿದೆಯಲ್ಲ, ಕಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದೇ ಒಗ್ಗರಣೆಗೆ ನಾನು ಸೊಪ್ಪು ಮಿಕ್ಸ್ ಮಾಡಿದ್ದಿತ್ತಲ್ಲ, ತೊಗರಿಬೇಳೆ ಸೊಪ್ಪು ಕಾಯಿ ತುರಿ, ಅದನ್ನು ಸೇರಿಸ್ಕೊಂಡು ಇವಾಗ ಒಗ್ಗರಣೆಗೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಹಾಕಿದ ಮೇಲೆ ಸ್ಟವನ್ನು ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿಕೊಂಡು ಒಗ್ಗರಣೆನೆಲ್ಲ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಬೇಕು. ಈಗ ಸೊಪ್ಪು ರೆಡಿಯಾಗೋಯ್ತು. ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಟು ಈಗ ಕಟ್ಟಿತ್ತಲ್ಲ, ಕಟ್ಟಿಗೆ ರುಬ್ಕೊಂಬಂದಿರೋಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆಲ್ಲ ಹಾಕಿ ರೆಡಿ ಮಾಡಿದ್ವಲ್ಲ, ಅದನ್ನು ರುಬ್ಕೊಂಬಂದಿದ್ದೀನಿ. ರುಬ್ಕೊಂಬಂದಿರೋದು ಈಗ ತೊಗರಿಬೇಳೆ ಕಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ಆಲ್ರೆಡಿ ಇಲ್ಲಿ ಒಗ್ಗರಣೆ ಇದಕ್ಕೆ ಸೇರಿಸಿರಿದ್ದೀನಿ. ಮತ್ತೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ, ಇದನ್ನು ಕುದಿಸೋ ಅಂಥ ಅವಶ್ಯಕತೆ ಇಲ್ಲ, ಇಷ್ಟೇ ಸಾಕು. ರುಬ್ಕೊಂಬಂದಿರೋದನ್ನು ಹಾಕಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಇದು ಕುದಿದೆ, ಇದನ್ನು ಬೇಯಿಸದೇ ಇರೋಂಥದ್ದು ಇದೇ ಥರ ಮಾಡಿದ್ರೆ ಇದು ತುಂಬ ರುಚಿ ಇರುತ್ತೆ. ಈ ಥರ ಸಹ ನಾನು ಮಾಡಿದ್ದೀನಿ ನೋಡಿ. ಈಗ ಇದಕ್ಕೆ ಮುದ್ದೆ ಮತ್ತು ಅನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಬಿಸಿ ಬಿಸಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಮತ್ತು ಸಾಂಬಾರು. ಇದನ್ನು ಇದು ಕುದಿಸೋದು ಸಹ ಮಾಡಿದ್ದೀನಿ ನಾನು, ಅದನ್ನು ಮಾಡಿ ಹಾಕಿದ್ದೀನಿ ಸಾಂಬಾರು ರೆಸಿಪಿ. ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ಒಂದು ಸತಿ ಅದನ್ನು ಸಹ ನೋಡಿ.